ದೆಹಲಿಯಲ್ಲಿ ಆದಂಥ ಘಟನೆ ಏನಿದೆ, ಬಾಂಬ್ ಬ್ಲಾಸ್ಟ್ ಆಗಿರುವಂಥದ್ದು, ಈಗಾಗಲೇ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿಗಳು ವಿಶೇಷ ಸಭೆಗಳನ್ನು ಮಾಡಿದ್ದಾರೆ. ಯಾವುದೇ ಟೆರರಿಸ್ಟ್ ಸಂಸ್ಥೆಗಳು ಎಡೆಮುರಿ ಕಟ್ಟುವಂಥದ್ದಕ್ಕೆ ಆದೇಶಗಳನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಈಗಾಗಲೇ ಈ ಟೆರರಿಸ್ಟ್ಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಒಂದು ಉದಾಹರಣೆ ಅಂತ ಹೇಳಿದ್ರೆ, ನಾವು ಪರಪ್ಪನ ಅಗ್ರಹಾರದಲ್ಲಿ ನೆನ್ನೆ ಜ್ಞಾನೇಂದ್ರ ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೊಬೈಲು, ಇಂಟರ್ನೆಟ್ ಕನೆಕ್ಟ್ ಮಾಡುವಂಥ ವ್ಯವಸ್ಥೆಗಳು ಇವೆಲ್ಲನ ಗೊತ್ತಿದ್ರೂ ಕೂಡ ಇನ್ನೂ ನಮ್ಮ ಸರ್ಕಾರ ಇನ್ನೂ ಎಚ್ಚರಗೊಳ್ಳೇ ಇಲ್ಲ. ಗೃಹ ಸಚಿವರು ಸಭೆ ಮಾಡಿ ಯಾರು ಲೀಕ್ ಮಾಡಿದವರು, ಈ ಆಡಿಯೋನ ಲೀಕ್ ಮಾಡಿದವರು ಯಾರು ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ಗೆ ಹಾಕಿದ್ದಾರೆ. ಯಾವುದು ಈ ವಿಡಿಯೋ ಮಾಡಿದವರು ಯಾರು, ಲೀಕ್ ಮಾಡಿದವರು ಯಾರು ಅಂತೇಳಿ ಮಾಧ್ಯಮಕ್ಕೆ ಕೊಟ್ಟವರು ಯಾರು ಅಂತ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದಾರೆ. ಮಾಡಬೇಕಾಗಿದ್ದೇನು, ಯಾರು ಟೆರರಿಸ್ಟ್ಗಳು ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಈ ವ್ಯಕ್ತಿಗೆ, ಎಲ್ಲೆಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಅದನ್ನ ತನಿಖೆ ಮಾಡುವಂಥದ್ದಕ್ಕೆ ಸ್ಪೆಷಲ್ ಟೀಮ್ ಮಾಡಬೇಕಾಯಿತು. ಅದು ಬಿಟ್ಬಿಟ್ಟು ವಿಡಿಯೋ ರಿಲೀಸ್ ಮಾಡಿರೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ಒಂದು ಪೋಸ್ಟ್ ಅಂಟಿಸಿದಕ್ಕೋಸ್ಕರ, ದೇಶ ವಿರೋಧಿ ಪೋಸ್ಟ್ ಅಂಟಿಸ್ಬೋದು, ಒಂದೇ ಒಂದು ಪೋಸ್ಟ್ ಅಂಟಿಸಿ ಆ ಪೋಸ್ಟ್ ಹಿಡ್ಕೊಂಡು ಸುಮಾರು 3,500 kg ಜೆಲೆಟಿನ್ ಮತ್ತು AK-47 ಸೀಸ್ ಮಾಡಿದೆ. ಅದು ಕೇಂದ್ರ ಸರ್ಕಾರ, ಅದು ಅಮಿತ್ ಶಾ. ಇಲ್ಲಿ ಎಲ್ಲ ವಿಡಿಯೋ ದಾಖಲೆಗಳು ಸಿಕ್ಕಿದ್ರು ನೀವೇನು ಮಾಡಿಲ್ಲ. ಅಲ್ಲಿ ಒಂದು ಪೋಸ್ಟ್ ಸಿಕ್ಕಿದ್ಕೆ 3,500 kg RDX ಸೀಸ್ ಮಾಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದರಿಂದ ರಾಜ್ಯ ಸರ್ಕಾರನೂ ಕೂಡ ಕೇಂದ್ರ ಸರ್ಕಾರದ ರೀತಿ ಕಠಿಣ ಕ್ರಮಗಳನ್ನ ಈ ಟೆರರಿಸ್ಟ್ಗಳ ಬಗ್ಗೆ, ಈ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರ್ನ, ಮತ್ತೆ ಬಾಂಬ್ ಬ್ಲಾಸ್ಟ್ ಮಾಡಿದವರು ಮಂಗಳೂರಲ್ಲಿ, ಈ ತರದವ್ರ ಬಗ್ಗೆ ಎಲ್ಲ ಸಾಫ್ಟ್ ನೇಚರ್ ಅನ್ನ ಕಾಂಗ್ರೆಸ್ ಅವರು ಏನು ತೋರ್ತಾ ಇದ್ದಾರೆ. ಮತ್ತೆ ಅವ್ರ ಮೇಲೆ ಕೇಸ್ಗಳು ಏನಿದೆ, DJ ಹಳ್ಳಿ ಕೇಸ್ ಇರ್ಬೋದು, ಹುಬ್ಳಿ ಧಾರವಾಡ ಕೇಸ್ ಇರ್ಬೋದು, ಈ ತರದ ಕೇಸ್ ಏನಿದೆ ಇನ್ ಮುಂದೆ ತೆಗೆದುಕೊಳ್ಬೇಕಾದ್ರೆ ರಾಜ್ಯ ಸರ್ಕಾರ ಎಚ್ಚರಿಕೆಯಿಂದ ಗಮನಿಸಬೇಕು. ಯಾವುದೋ ಓಟ್ ಹಾಕ್ತಾರೆ, ಒಂದು 4 ಮುಸ್ಲಿಮರು 4 ಕೋಟಿಗೋಸ್ಕರ ದೇಶದ ಗಡಿಗಳಿಗೆ ತೊಂದರೆ ಆಗುವಂತ ಒಂದು ಪರಿಸ್ಥಿತಿಯನ್ನ ಕಾಂಗ್ರೆಸ್ ನಿರ್ಮಾಣ ಮಾಡುವಂಥದ್ದು ಹೊರಟಿದೆ. ಇದು ಒಳ್ಳೇದಲ್ಲ, ದೇಶಕ್ಕೆ ಒಳ್ಳೇದಲ್ಲ, ದೇಶದ ಭದ್ರತೆಗೆ ಒಳ್ಳೇದಲ್ಲ. ಈ ಸರ್ಕಾರ ಇರುತ್ತೆ, 2 ವರ್ಷ ಆದ್ಮೇಲೆ ಸರ್ಕಾರ ಹೋಗುತ್ತೆ, ಅದೆಲ್ಲ ಮುಖ್ಯ. ಅದು ರಾಜ್ಯದ ಜನಗಳ ಹಿತ ಮುಖ್ಯ. ಅದರಿಂದ ರಾಜ್ಯ ಸರ್ಕಾರಕ್ಕೂ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ.